ಇನ್ನು ಇದೇ ಕಾವೇರಿಯ ಕಿಚ್ಚು ಶ್ರೀರಂಗಪಟ್ಟಣದಲ್ಲೂ ಸಾಕಷ್ಟು ಹೋರಾಟ ಮುಂದುವರಿತಾ ಇದೆ. ಅದರ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಇವತ್ತು ದೃಶ್ಯಾವಳಿಯಲ್ಲಿ ನೀವೇನು ಗಮನಿಸ್ತಾ ಇದ್ದೀರಾ, ರೈತರು ತಮ್ಮ ನೀರನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ತೀವ್ರಗೊಳ್ತಾ ಇದೆ. ಈ ದೃಶ್ಯಾವಳಿಗಳನ್ನೆಲ್ಲ ನೀವು ಗಮನಿಸ್ತಾ ಇದ್ರೆ ರೈತರು ನಮ್ಮ ನೀರನ್ನು ನಮಗೆ ಕೊಡಿ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. CWMA ಆದೇಶದ ವಿರುದ್ಧ ಆಕ್ರೋಶ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ತಮಿಳುನಾಡಿಗೆ ನೀರು ಬಿಡುವ ಆದೇಶಕ್ಕೆ ರೈತರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಶ್ರೀರಂಗಪಟ್ಟಣದ ದೃಶ್ಯ. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗಿಳಿದು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನೀರು ಬಿಡಬಾರ್ದು ಅಂತ ಸರ್ಕಾರಕ್ಕೆ ಅನ್ನದಾತರು ಈಗ ಆಗ್ರಹಿಸ್ತಾ ಇದ್ದಾರೆ. ನೀರು ಹರಿಸಿದ್ರೆ ರಾಜ್ಯದಾದ್ಯಂತ ಹೋರಾಟದ ಎಚ್ಚರಿಕೆ ರೈತರು ಕೊಡ್ತಾ ಇದ್ದಾರೆ. ಒಂದು ಕಡೆ ಕನ್ನಡ ಪರ ಹೋರಾಟಗಾರರ ಎಚ್ಚರಿಕೆ, ಇನ್ನೊಂದು ಕಡೆ ರೈತರ ಎಚ್ಚರಿಕೆ. ಸರ್ಕಾರ ಈಗ ಇದನ್ನು ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕಾರಿಯಾದಂತಹ ವಿಚಾರ. ಯಾಕಂದರೆ ಒಂದು ಮಾತಿದೆ, ಮಂಡ್ಯ ಎಲ್ಲಾದರೂ ಗುಡುಗಿದ್ರೆ ಇಡೀ ಇಂಡಿಯಾನೇ ನಡುಗುತ್ತೆ ಅನ್ನುವಂಥ ಒಂದು ಮಾತಿದೆ. ಅದು ರಾಜಕೀಯ ವಿಚಾರ ಇರ್ಬೋದು, ಕಾವೇರಿ ವಿಚಾರ ಇರ್ಬೋದು. ಹಾಗಾಗಿ ಈ ಅನೇಕ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಏನಾದರೂ ಈ ರೀತಿಯಾದಂಥ ಪ್ರತಿಭಟನೆ ಆದರೆ ಅಥವಾ ಈ ಆಕ್ರೋಶಗಳು ವ್ಯಕ್ತವಾದರೆ ಅದು ಇಂಡಿಯಾ ಲೆವೆಲಲ್ಲಿ ಅದು ಸೌಂಡ್ ಮಾಡ್ತಾ ಇರ್ತದೆ. ಹಾಗಾಗಿ ಈಗ ಸೌಂಡ್ ಮಾಡ್ತಾ ಇದ್ದಾರೆ ರೈತರು. ತಮ್ಮ ನೀರಿಗೋಸ್ಕರ, ಬೇರೆ ಇನ್ನೇನೋ ವಿಚಾರ ಅಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ. ಇಲ್ಲಿ ಜನಗಳಿಗೆ ಬೆಳೆಯೋಕ್ಕೆ ನಿಮಗೆ ನೀರು ಕೊಡ್ತಾ ಇಲ್ಲ, ನೀವು ಕೃಷಿ ಬೆಳೀಲಿಕ್ಕೆ ಮಳೆ ಆಗ್ತಾ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಜಾನುವಾರುಗಳು ಹಿಂಗೆ ಆದರೆ ಸಾಯಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಮಂಡ್ಯ ಜನ, ಶ್ರೀರಂಗಪಟ್ಟಣದ ಜನ ಸರ್ಕಾರಕ್ಕೆ ಈಗ ಆಗ್ರಹಿಸ್ತಾ ಇದ್ದಾರೆ. ದಯಮಾಡಿ ನೀರು ಬಿಡಬೇಡಿ. ಇದೇ ಥರ ನೀವು ಮೊಂಡುತನ ತೋರಿಸಿದ್ರೆ, ನೀರು ಬಿಟ್ಟರೆ ಮುಂದಿನ ದಿನಗಳಲ್ಲಿ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ತಮಿಳುನಾಡಿಗೆ ಕೊಡಬೇಕಾಗಿದ್ದು ಅದು ಏನಿದೆ ಅದು ಮಳೆ ಬಂದರೆ ನಾವು ಕೊಡ್ತೀವಿ. ಯಾಕಂದರೆ ನೋಡಿ, ರೈತರು, ಈ ಕನ್ನಡಿಗರು ಉದಾರ ಮನೋಭಾವಿಗಳು. ಮಳೆ ಬಂದಾಗ ಯಾರು ಈ ಥರ ಪ್ರೊಟೆಸ್ಟ್ ಮಾಡಲಿಲ್ಲ. ನೀರಿದ್ದಾಗ ಕೊಡಿ, ಅವರು ಬದುಕಲಿ ಅಂತಿದ್ರು. ಇಲ್ಲೇ ನೀರಿಲ್ದಿದ್ದಾಗ ಈ ಥರ ಪ್ರೊಟೆಸ್ಟ್ಗಳು ಉದ್ಭವ ಆಗ್ತವೆ. ನಿರಂತರವಾದಂಥ ಅನ್ಯಾಯ ನಡೀತದೆ. ಕಾರಣ ಏನು ಅಂತಂದ್ರೆ, ನಮ್ಮನ್ನಾಳಿರುವಂಥ ಸರ್ಕಾರಗಳು ಕಾವೇರಿ ನೀರಿನ ವಾಸ್ತವ ವಿಚಾರವನ್ನ ಪ್ರಾಧಿಕಾರದ ಮುಂಭಾಗೆ ಮಂಡನೆ ಮಾಡೋದಕ್ಕೆ ವಿಫಲ ಆಗವ್ರೆ. ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ರು ಮೊನ್ನೆ, ನೀರಿನ ತೀರ್ಮಾನದ ಬಗ್ಗೆ ಬಹಳ ಕೊರತೆ ಇದೆ, ನೀವು ನಾಟಿ ಮಾಡ್ಬಿಟ್ಟು ಬಿತ್ತನೆ ಮಾಡ್ಬಿಟ್ಟು ನಮಗೆ ಒತ್ತಡ ತರಬೇಡಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ, ಹೊಸದಾಗಿ ನಾಟಿ ಮಾಡೋದು ಬೇಡ. ಈಗ ನಿಂತಿದೆಯಲ್ಲ ಕಬ್ಬು, ಬೆಳೆದ್ ನಿಂತಿರೋ ಕಬ್ಬು 1,00,000 ಎಕರೆಗೂ ಮಿಗಿಲಾಗಿದೆ. ತೋಟ 10,000 ಎಕರೆ ಇದೆ. ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಇಷ್ಟೊಂದು ಬೆಳೆ, ಇಷ್ಟೊಂದು ಮೌಲ್ಯದ ಬೆಳೆ ಒಣಗ್ತಾ ಇದೆ ಅಂತ ಆ ಪ್ರಾಧಿಕಾರಕ್ಕೆ ತಿಳಿಸಿದ್ರೆ ಪ್ರಾಧಿಕಾರದಲ್ಲಿ ಹುಚ್ಚರು ಕುಂತಿಲ್ಲ. ಅವ್ರಿಗೆ ಮಂದಟ್ಟು ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿ ಕರ್ನಾಟಕದ ರೈತರಿಗೆ ವಿಷ ಕೊಟ್ಟಿದೆ. ಇವರು ಅಧಿಕಾರ ಹಂಚ್ಕೊಳ್ಳಕ್ಕೆ ಡೆಲ್ಲಿಲಿ ಕುಂತವ್ರೆ. ನಮ್ಗೆ ಇವತ್ತು ಭೇಟಿ ಕೊಡ್ತಾ ಇಲ್ಲ ಇವ್ರ ಯೋಗ್ಯತೆಗೆ. ಅವ್ನು ಯಾರೋ ಒಬ್ಬ ಕಾಂಗ್ರೆಸ್ ಲೀಡರ್ ಅಂತೆ, ಅವ್ನ ಭೇಟಿಗೆ ಬೆಳಗ್ಗೆ ಸಂಜೆ ತನಕ ಕೈ ಕೂತ್ರೆ ರಾಜ್ಯನ ಒತ್ತೆ ಇಟ್ಟವ್ರೆ. ರಾಜ್ಯಕ್ಕೆ ರೈತರಿಗೆ ವಿಷ ಕೊಡ್ತಾ ಇದಾರೆ. ಇಂಥ ಅನ್ಯಾಯ ಬಹುಶಃ ಈ ರಾಜ್ಯ ಸರ್ಕಾರ ಮಾಡ್ತಿರುವಂತದ್ದು ಹಲವಾರು ಹಿಂದಿನ ಮಾಡಿದ್ರು. ಇದು ಗಂಭೀರವಾದಂತ ವಿಚಾರ. ಈ ಪ್ರಾಧಿಕಾರ ಅಂತ ಇದೆಯಲ್ಲ, ಆ ಪ್ರಾಧಿಕಾರ ತಮಿಳುನಾಡಿನ ದಬ್ಬಾಳಿಕೆಗೆ ಎದುರ್ಕತಾ ಇದೆ. ಒಕ್ಕೂಟದಿಂದಲೇ ಹೊರಗಡೆ ಉಂಡೈತೀವಿ ಅಂತಾರೆ. ನ್ಯಾಯಾಲಯಕ್ಕೆ ಲಂಚದ ಆಸೆ ತೋರಿಸ್ತಾರೆ, ಪ್ರಾಧಿಕಾರಕ್ಕೆ ಧಮಕಿ ಹಾಕ್ತಾರೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಇರೋ ವಾಸ್ತವ ತಿಳಿಸೋದ್ರೆ ಫೇಲ್ಯೂರ್ ಆಗಿ ಇವತ್ತು ಕರ್ನಾಟಕದ ರೈತರು ಆತ್ಮಹತ್ಯೆ ದಾರಿಗಿಳಿದವ್ರೆ. ಆ ಕಾರಣಕ್ಕೆ ಹೇಳುವಂಥದ್ದು, ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ ರೈತರ ಬಗ್ಗೆ ಅಭಿಮಾನ ಇದ್ರೆ ನೀರ್ ಕೊಡಲ್ಲ ಅನ್ನೋ ತೀರ್ಮಾನ ಮಾಡ್ಲಿ, ಸುಪ್ರೀಂ ಕೋರ್ಟ್ ಪ್ರವೇಶ ಮಾಡ್ಲಿ. ಆಗನು ಸುಪ್ರೀಂ ಕೋರ್ಟ್ ಹೇಳಿದ್ರು ಈ ಜನಕ್ಕೆ ನೀರಿಲ್ಲ, ಈ ಬೆಳೆಗೆ ನೀರಿಲ್ಲ, ನೀರ್ ಬಿಡಲ್ಲ ಅಂತ ಹೇಳಿ ರಾಜ್ಯದ ಪರವಾಗಿ ನಿಂತ್ಕೋಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ.